ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 16ನೇ ವಚನ. ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು, ಅದರಲ್ಲಿ ಹಾಳಾದದ್ದನ್ನು ನಾನು ಸರಿ ಮಾಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಈ ದಿನ ಕರ್ತನು ನಮ್ಮನ್ನು ಬಲಪಡಿಸುತ್ತಿರುವ ಮಾತು, ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. ಹಲ್ಲೆಲೂಯ. ಹಾಳಾದದ್ದನ್ನ ಸರಿ ಮಾಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು. ಎರಡು ಕಾರ್ಯ. ಬಿದ್ದು ಹೋಗಿರುವಂಥದ್ದನ್ನ ಈ ದಿನ ದೇವರು ಏನು ಮಾಡ್ತಾರೆ? ಎತ್ತಿ ನಿಲ್ಲಿಸ್ತಾರೆ. ಹಲ್ಲೆಲೂಯ. ಮತ್ತೆ ಹಾಳಾಗಿರುವುದನ್ನ ಸರಿ ಮಾಡಿಸಿ ನೆಟ್ಟಗೆ ನಿಲ್ಲಿಸ್ತಾರೆ. ಹಲ್ಲೆಲೂಯ. ಹೌದಲ್ವಾ? ಈಗ ಏನಾದರೂ ಹಾಳಾಗಿರೋ ವಸ್ತು ಇದ್ದರೆ ಅದೇನಾಗಲ್ಲ, ನೆಟ್ಟಗೆ ನಿಂತ್ಕೊಳ್ಳೋದೇ ಇಲ್ಲ. ಹೀಗೆ ಡೊಂಕಾಗಿರುತ್ತೆ ಅಥವಾ ಬಗ್ಕೊಂಡಿರುತ್ತೆ, ಇಲ್ಲ ಆಗಾಗ ಬಿದ್ದೋಗ್ತಾ ಇರ್ತದೆ. ಹಲ್ಲೆಲೂಯ. ಆದ್ದರಿಂದ ದೇವರು ಈ ದಿನ ನಮ್ಮೆಲ್ಲರಿಗೂ ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದಾರೆ, ಒಂದು ಬಲಪಡಿಸೋ ಮಾತು ಹೇಳ್ತಾ ಇದ್ದಾರೆ. ನಾನು ಹಾಳಾಗಿರೋದನ್ನು ಸರಿ ಮಾಡ್ತೀನಿ, ಬಿದ್ದು ಹೋಗಿರೋದನ್ನು ಎತ್ತಿ ನಿಲ್ಲಿಸ್ತೇನೆ. ಹಲ್ಲೆಲೂಯ. ಪ್ರಿಯರೇ, ಇಲ್ಲಿ ಸ್ಪಷ್ಟವಾಗಿ ಒಂದು ಮಾತು ಬರೆಯಲ್ಪಟ್ಟಿದೆ, ದಾವೀದನ ಬಿದ್ದು ಹೋದ ಗುಡಾರವನ್ನ ಎತ್ತುವೆನು. ಹಲ್ಲೆಲೂಯ. ಅಂದ್ರೆ ಇಲ್ಲಿ ಬರ್ದಿದೆ ದಾವೀದನ ಗುಡಾರ ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ಹೇಳಿದೆ. ಗುಡಾರ ಅಂತ ಹೇಳುವಾಗ ನಮ್ಮೆಲ್ಲರಿಗೂ ಒಂದು ಯೋಚನೆ ಅಲ್ವಾ? ಬಿದ್ದು ಹೋದ ಗುಡಾರ. ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದಾವೀದನ ಬಿದ್ದು ಹೋದ ಗುಡಾರವನ್ನ ಎತ್ತುತ್ತೇನೆ ಎಂಬುದಾಗಿ. ಆಗ ಬಿದ್ದು ಹೋಗಿರುವ ಗುಡಾರ ಅಂತ ನಾವು ನೋಡೋದಾದ್ರೆ, ಗುಡಾರ ಅನ್ನುವಾಗ ನೋಡ್ರಿ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ವಾಕ್ಯ ಹೇಳಲ್ಪಟ್ಟಿರ್ತದೆ, ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಈಗ ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನೆಂಬುದಾಗಿ ದೇವರು ಹೇಳಿದ ವಾಕ್ಯಕ್ಕೆ ನೋಡಿ, ಇಲ್ಲಿ ಅರ್ಥ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದಾವೀದನಿಂದ ಅರಮನೆ ಅಲ್ಲ, ಅವನಿದ್ದ ಗುಡಾರ ಅಲ್ಲ. ಹಲ್ಲೆಲೂಯ. ಅವನು ಯಾವ ಗುಡಾರನೂ ಬಿದ್ದು ಹೋಗಿಲ್ಲ, ಅವನ ಅರಮನೆ ಬಿದ್ದೋಗಿಲ್ಲ, ಯಾವುದು ಕೂಡ ಬಿದ್ದು ಹೋಗಿಲ್ಲ ದೇವರು ಎತ್ತೋದಕ್ಕೆ. ಆದರೆ ಬಿದ್ದು ಹೋಗಿರೋದು ಏನು ಅನ್ನೋದಾದ್ರೆ ಅವನ ದೇಹವೆಂಬ ಗುಡಾರ. ಅದೇ 2 ಕೊರಿಂಥ 5:1 ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು. ಆಗ ಗುಡಾರ ಅಂತ ಹೇಳುವಾಗ ಅದು ನಮ್ಮ ದೇಹವಾಗಿದೆ. ಹಲ್ಲೆಲೂಯ. ಯಾವ ರೀತಿ ದಾವೀದನ ಗುಡಾರ ಬಿದ್ದು ಹೋಯ್ತು ಪ್ರಿಯರೇ? ಹಲ್ಲೆಲೂಯ. ಒಂದು ಬಾರಿ ದಾವೀದನು ಯುದ್ಧಕ್ಕೆ ಹೋಗಬೇಕಾಗಿತ್ತು. ಆದರೆ ಮೊದಲನೇದಾಗಿ ಅವನು ಮಾಡಿದ ತಪ್ಪು, ಯುದ್ಧಕ್ಕೆ ಹೋಗಲಿಲ್ಲ. ಅನೇಕ ವೇಳೆ ನಾವು ಅದನ್ನೇ ಮಾಡೋದು. ಕೆಲವು ವೇಳೆ ನಾವು ಹೋಗಬೇಕಾದ ಸ್ಥಳಗಳಿಗೆ ಹೋಗದೆ ಹೋದರೆ, ಮಾಡಬೇಕಾದ ಕೆಲಸ ಮಾಡದೆ ಹೋದರೆ, ಇರಬೇಕಾದ ಸ್ಥಳದಲ್ಲಿ ಇಲ್ಲದೆ ಹೋದರೆ, ಹಲ್ಲೆಲೂಯ, ಏನಾಗುತ್ತೆ? ಅಲ್ಲಿ ಏನೋ ಒಂದು ತಪ್ಪು ನಡೀತದೆ. ಹೌದಲ್ವಾ? ಅದೇ ರೀತಿ ದಾವೀದನು ಏನು ಮಾಡಬೇಕಿತ್ತು? ಯುದ್ಧಕ್ಕೆ ಹೋಗಬೇಕಾಗಿತ್ತು. ಒಂದನೇದಾಗಿ ಯುದ್ಧಕ್ಕೆ ಹೋಗಲಿಲ್ಲ. ಎರಡನೇದಾಗಿ ಯುದ್ಧಕ್ಕೆ ಹೋಗದೆ ಇದ್ದಾಗ ಅವನು ಏನು ಮಾಡ್ತಾನೆ? ಒಂದು ಅರಮನೆಯಲ್ಲಿ ಕುಳಿತು ಒಂದು ಪ್ರಾರ್ಥನೆನೂ ಮಾಡಲಿಲ್ಲ, ದೇವರನ್ನು ಸ್ತುತಿಸ್ಲಿಲ್ಲ, ಅಟ್ಲೀಸ್ಟ್ ನಿದ್ದೆನೂ ಮಾಡಲಿಲ್ಲ, ಬೇರೆ ಯಾವ ಕೆಲಸವನ್ನೂ ಮಾಡಲಿಲ್ಲ. ಅವನೇನು ಮಾಡ್ತಾನೆ? ಸುಮ್ಮನೆ ಹೋಗಿ ಮಹಡಿಯ ಮೇಲೆ ಹೋಗಿ ಆ ಕಡೆ ಈ ಕಡೆ ತಿರುಗುತ್ತಾ ಇರ್ತಾನೆ. ಹಲ್ಲೆಲೂಯ. ಕೆಲವು ವೇಳೆ ಎಲ್ಲಿಂದ ನಮಗೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, ಸುಮ್ಮನೆ ನಾವು ಆ ಕಡೆ ಈ ಕಡೆ ಏನೋ ಮಾಡೋಕ್ಕೋಗಿ ಏನೋ ಮಾಡ್ದಾಗಲಿ. ಹಲ್ಲೆಲೂಯ. ನಮಗೆ ಅಂತ ಕೆಲವು ಕೆಲಸಗಳಿದೆ, ನಮಗೆ ಅಂತ ಕೆಲವು ಉದ್ದೇಶಗಳಿದೆ, ಕೆಲವು ನಮಗೆ ಒಂದು ಕಾರ್ಯಭಾರಗಳಿದೆ. ಅದನ್ನು ಮಾಡದೆ ಸುಮ್ಮನೆ ಇದ್ದು ನಾವು ಏನೇನೋ ಮಾಡುವಾಗಲೇ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಹಲ್ಲೆಲೂಯ. ದಾವೀದನು ಅವತ್ತು ಅದೇ ಮಾಡಿದ್ದು. ಅವನು ಯುದ್ಧಕ್ಕೆ ಹೋಗಲಿಲ್ಲ, ಅದರಂತೆ ಅವನು ಪ್ರಾರ್ಥನೆನೂ ಮಾಡೋಕ್ಕೆ ಬಿಟ್ಕೊಳ್ಳಿಲ್ಲ. ಅದನ್ನು ಬಿಟ್ಟು ಮಾಡಿಯ ಮೇಲೆ ಹೋಗಿ ಆ ಕಡೆ ಈ ಕಡೆ ತಿರುಗ್ತಾ ಇದ್ದ. ಆಗ ನೋಡ್ರಿ, ಆಗ ಅಲ್ಲಿ ಒಂದು ಆಕೆ, ಅವಳ ಹೆಸರು ಬತ್ಷೆಬ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವಳೇನು ಮಾಡ್ತಾ ಇರ್ತಾಳೆ? ಸ್ನಾನ ಮಾಡ್ತಾ ಇರ್ತಾಳೆ ಪ್ರಿಯ. ಹಲ್ಲೆಲೂಯ. ನನ್ನ ದೇವರ ವಾಕ್ಯವನ್ನೇ ಹೇಳ್ತಾ ಇದ್ದೇನೆ. ಅನೇಕರು ಸತ್ಯವೇದವನ್ನು ಅರಿತವರಿದ್ದೀರಾ. ಸತ್ಯವೇದದಲ್ಲಿ ಈ ಮಾತುಗಳು ಯೇಸುವಿನ ನಾಮದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯ. ಹಲ್ಲೆಲೂಯ. ಆಗ ಒಂದು ಸ್ತ್ರೀಯು ಸ್ನಾನ ಮಾಡೋದನ್ನು ಯಾರು ನೋಡ್ತಾರೆ? ದಾವೀದನು ನೋಡ್ತಾನೆ. ಆಗ
ಅವಳನ್ನು ನೋಡೋದು ಮಾತ್ರ ಅಲ್ಲ, ನೋಡಿದ ತಕ್ಷಣ ನಿನ್ನೊಳಗಡೆ ಏನಾಗುತ್ತೆ, ಒಂದು ಮೋಹ ಉಂಟಾಗ್ತದೆ, ಅಂದರೆ ಒಂದು ಪಾಪದ ಯೋಚನೆ ಉಂಟಾಗ್ತದೆ, ಅವನ ದೃಷ್ಟಿ ಬದಲಾಗ್ತದೆ. ತಕ್ಷಣ ಏನು ಮಾಡಬೇಕು, ಅವಳನ್ನು ನಾನು ಅನುಭವಿಸ್ಬೇಕು, ಅವಳೊಂದಿಗೆ ನಾನು ತಪ್ಪು ಮಾಡಬೇಕೆಂಬುದಾಗಿ ಅವಳನ್ನು ಕರೆತಂದು ಹಲ್ಲೆಲೂಯ ಅವನು ಪಾಪ ಮಾಡ್ತಾನೆ. ಆಮೇಲೆ ಅನೇಕ ವೇಳೆ ನಾವು ಕೂಡ ಕೆಲವು ನಿಗ್ರಹ ಇರೋದಿಲ್ಲ, ಅಂದರೆ ಕಂಟ್ರೋಲ್ ಮಾಡೋ ಒಂದು ಶಕ್ತಿ, ಆ ಬಲ ನಮಗಿರೋದಿಲ್ಲ. ಯಾಕೆ ಅಂದರೆ ದೇವರೊಂದಿಗಿನ ಸರಿಯಾದ ದೃಢವಾದ ಒಂದು ಸಂಬಂಧ ಇಲ್ಲದೆ ಇರುವಾಗ, ಸ್ವಲ್ಪ ಪ್ರಾರ್ಥನೆ ಜೀವನ ಕುಗ್ಗಿ ಹೋಗಿದ್ದಾಗ ಅಲ್ಲೆಲ್ಲೂ ಏನಾಗುತ್ತೆ, ದೃಢವಾಗಿ ಆ ನಂಬಿಗಸ್ತಿಕೆಯಲ್ಲೋ ಪರಿಶುದ್ಧತೆಯನ್ನು ಇಲ್ಲದೆ ನಾವೇನಾಗ್ತೀವಿ, ತಪ್ಪಿ ಹೋಗ್ತೀವಿ. ಆಗ ದಾವೀದನು ಆ ರೀತಿ ತಪ್ಪಿ ಹೋಗಿ ಪಾಪ ಮಾಡ್ತಾನೆ. ಆ ಪಾಪ ಮಾಡಿದ್ಮೇಲೆ ಅವನ ಮನಸ್ಸು ಸುಮ್ಮನೆ ಇರೋದಿಲ್ಲ. ಈ ಪ್ರಾರ್ಥನೆ ಮಾಡೋರಿಗೆ ಗೊತ್ತು, ದೇವರಿಗೆ ಒಳ್ಳೆ ಆಯ್ಕೆ ಉಳ್ಳವ್ರಿಗೆ ಗೊತ್ತು, ನಾನು ಎಲ್ಲರೂ ತಪ್ಪಿ ಹೋಗ್ಬಿಟ್ರೆ ಒಂದು ದಿನ ಅವ್ರಿಗೆ ಏನಾಗಲ್ಲ, ಸಮಾಧಾನನೇ ಇರೋದಿಲ್ಲ. ಅಯ್ಯೋ ಈ ಥರ ತಪ್ಪು ಮಾಡಿದ್ಮೇಲೆ, ಯಾಕಂದರೆ ಪರಿಶುದ್ಧಾತ್ಮ ನಮ್ಮನ್ನು ನಡೆಸುವವರಾಗಿದ್ದಾರೆ. ಆಗ ದಾವೀದನೊಳಗೆ ಗೊತ್ತಾಗ್ತಾ ಇದೆ, ನಾನು ಎಲ್ಲೋ ತಪ್ಪು ಮಾಡಿದ್ದೀನಿ, ನನ್ನ ಮನಸ್ಸೇ ಸರಿ ಇಲ್ಲ, ನಾನು ದೇವರಿಗೆ ವಿರುದ್ಧವಾಗಿ ಏನೋ ಮಾಡಿದ್ದೀನಿ, ನನ್ನ ಕೈಲಿ ಆಗ್ತಿಲ್ಲ ಎಂಬುದಾಗಿ. ಆಗ ಕೀರ್ತನೆ 51ನೇ ಅಧ್ಯಾಯವನ್ನು ರಚಿಸ್ತಾರೆ. ನೀವು ಆ 51ನೇ ಕೀರ್ತನೆ ಪ್ರಿಯರೇ ನೀವು ಓದಿ ನೋಡ್ಬೇಕಾದ್ರೆ ಗೊತ್ತಾಗ್ತದೆ, ಅಲ್ಲಿ ದಾವೀದನು ಅನೇಕ ವಿಷಯಗಳನ್ನು ಹೇಳ್ತಾನೆ. ದೇವರೇ ನನ್ನನ್ನು ಕರುಣಿಸಪ್ಪ, ನನಗೆ ಮತ್ತೆ ನೂತನ ಮನಸ್ಸನ್ನು ಕೊಡು, ದೇವರೇ ನನಗೆ ಸಹಾಯ ಮಾಡು, ನನ್ನಿಂದ ರಕ್ಷಣೆ ಆನಂದ ತೆಗೆದು ಹಾಕಬೇಡ, ಅನೇಕ ವಿಷಯಗಳನ್ನು ದೇವರ ಬಳಿ ಕೇಳಿಕೊಳ್ತಾನೆ. ನನಗೆ ಶುದ್ಧ ಹೃದಯವನ್ನು ನಿರ್ಮಿಸು, ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನೂತನ ಪಡಿಸು, ನಿನ್ನ ಸನ್ನಿಧಿಯಿಂದ ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನಿಂದ ತೆಗೆಯಬೇಡ, ನಿನ್ನ ರಕ್ಷಣೆ ಆನಂದನ ತಿರುಗಿ ಅನುಭವಿಸುವಂತೆ ಮಾಡು, ಸಿದ್ಧ ಮನಸ್ಸು ಹುಟ್ಟಿಸು, ಆಧಾರನಾಗು. ಪ್ರಿಯರೇ 51ನೇ ಕೀರ್ತನೆ ಓದಿದ್ರೆ ಗೊತ್ತಾಗುತ್ತೆ, ಅವನು ಒಂದು ಬಾರಿ ಪಾಪ ಮಾಡೋದಕ್ಕೆ ಎಷ್ಟೋ ವಿಧವಾಗಿ ದೇವರ ಬಳಿ ಪಶ್ಚಾತ್ತಾಪ ಪಟ್ಟು ಮನ ಮುರಿದು ದೇವರ ಬಳಿ ಬೇಡಿಕೊಡ್ತಾನೆ. ಹಲ್ಲೆಲೂಯ. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಅವನನ್ನು ಕರುಣಿಸಿ ಕೃಪೆ ಮಾಡಿ ಅವನಿಗೆ ಮತ್ತೆ ಏನು ಮಾಡ್ತಾರೆ, ಅವನಿಗೆ ಮತ್ತೆ ಒಳ್ಳೆ ಪರಿಶುದ್ಧ ಜೀವನವನ್ನು ಯೇಸು ನಾಮದಲ್ಲಿ ಅನುಗ್ರಹಿಸ್ತಾರೆ. ಪ್ರಿಯರೇ ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳಲ್ಪಟ್ಟಿರೋದು, ದಾವೀದನ ಬಿದ್ದು ಹೋದ ಗುಡಾರವನ್ನು ನಾನು ಎತ್ತಿ ನಿಲ್ಲಿಸ್ತೇನೆ, ಹಾಳಾದದನ್ನು ನಾನು ಸರಿ ಮಾಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳಿರೋದು. ಹಲ್ಲೆಲೂಯ. ಪ್ರಿಯರೇ ಈ ದಿನ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರು ಗುಡಾರ ಈ ದಿನ ಬಿದ್ದು ಹೋಗಿದೆ. ನಾನು ಹೇಳಿದೆ, ಗುಡಾರ ಅನ್ನುವಾಗ ಅದು ನಮ್ಮ ದೇಹವಾಗಿದೆ. ನಮ್ಮ ದೇಹದಲ್ಲಿ ನಾವು ಏನೇನು ಪಾಪ ಮಾಡ್ತಾ ಇದ್ದೀವಿ, ಈ ತುಟಿಯಿಂದ ಸುಳ್ಳು ಹೇಳ್ತಾ ಇದ್ದೀವ, ಈ ಕೈಯಿಂದ ಬೇರೆಯವ್ರಿಗೆ ಮೋಸ ಮಾಡ್ತಾ ಇದ್ದೀವ, ಈ ಕಾಲು ಅನ್ಯಾಯ ಮಾಡೋಕ್ಕೆ ಹೋಗ್ತಾ ಇದೆಯಾ, ಈ ಹೃದಯ ತಪ್ಪಾದ ಯೋಚನೆಗಳನ್ನು ಮಾಡ್ತಾ ಇದೆಯಾ, ಈ ತಲೆಯೊಳಗಡೆ ಬೇಡದೇ ಇರೋ ಕಾರ್ಯಗಳೆಲ್ಲ ತುಂಬಿಸ್ಕೊಂಡಿದ್ದೀವ. ಹಲ್ಲೆಲೂಯ. ವಿಚಾರ ಮಾಡ್ತಾ ಇದ್ದೀವ, ಕುಡಿತಾ ಇದ್ದೀವ, ಅನೇಕ ಮದ್ಯಪಾನದ ಕಾರ್ಯಗಳು, ಬೋಧೆ ಅಂದರೆ ನಮಗೆ ಮತ್ತು ಪಾನೀಯಗಳ ಒಂದು ಅಭ್ಯಾಸವು, ಯಾವ ಸ್ಥಿತಿಯಲ್ಲಿ ಈ ದಿನ ನನ್ನ ದೇಹವೆಂಬ ಗುಡಾರ ಬಿದ್ದು ಹೋಗಿದೆ. ಒಂದು ಸಾರಿ ನಿಮ್ಮನ್ನು ನೀವು ಶೋಧಿಸಿಕೊಂಡು ನೋಡಿ, ದೇವರ ಬಳಿ ಪ್ರಾರ್ಥನೆ ಮಾಡಿರಿ. ದಾವೀದನ ಹಾಗೆ ಕೀರ್ತನೆ 51 ಬೇಕಾದರೆ ನೀವು ಮತ್ತೆ 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 ಓದ್ರಿ ಪ್ರಿಯರೇ. ಅದರಲ್ಲಿ ಹೇಳಿದ್ರು ಪ್ರತಿ ಮಾತನ್ನು ಹೇಳಿ, ದೇವರೇ ಸ್ಥಿರ ಮನಸ್ಸನ್ನು ಕೊಡು, ಸ್ಥಿರ ಚಿತ್ತತೆಯನ್ನು ಕೊಡು, ನೂತನ ಪಡಿಸು, ನನಗೆ ಕೃಪೆ ಮಾಡು, ಬಲ ಕೊಡು ಎಂಬುದಾಗಿ ನೀವು 51ನೇ ಕೀರ್ತನೆಯನ್ನು ಪ್ರಿಯರೇ ಓದ್ರಿ. ಅನೇಕರು ಏನು ಗೊತ್ತಾ, ಪಾಪ ಮಾಡಿದ ತಕ್ಷಣ ಇನ್ನು ನಾನು ಪ್ರೇಯರ್ ಮಾಡೋದಕ್ಕೆ ಲಾಯಕ್ಕಿಲ್ಲ, ಚರ್ಚಿಗೆ ಹೋಗೋದಕ್ಕೆ ಲಾಯಕ್ಕಿಲ್ಲ, ದೇವರ ವಾಕ್ಯ ಮುಟ್ಟೋದಕ್ಕೆ ನನಗೆ ಯೋಗ್ಯತೆ ಇಲ್ಲ. ನಿಮ್ಮನ್ನು ನೀವೇ ಡಿಸೈಡ್ ಮಾಡಿಕೊಂಡು ಒಂದು ಪಾಪದ ನಿಮಿತ್ತ ಅನೇಕರು ಹಿಂಜಾರಿ ಹೋಗಿರ್ತೀರ. ಈ ದಿನ ಯಾರಾದರೂ ಆ ರೀತಿ ನೀವು ಹಿಂಜಾರಿ ಹೋಗಿರೋದಾದರೆ ಪ್ರಿಯರೇ, ದೇವರ ವಾಕ್ಯ ನಿಮ್ಮನ್ನು ಹುಡುಕಿ ಬರ್ತಾ ಇದೆ. ದೇವರು ಕ್ಷಮಿಸುವಾತನಾಗಿದ್ದಾನೆ, ಕೃಪೆ ತೋರುವಾತನಾಗಿದ್ದಾನೆ, ಕರುಣಿಸುವಾತನಾಗಿದ್ದಾನೆ. ನೀವು ದೇವರ ಬಳಿ ಒಪ್ಪಿಕೊಂಡು, ಅಪ್ಪ ಹೌದು ದೇವರೇ, ನಾನು ದಾವೀದನ ಹಾಗೆ ನಿನ್ನ ಮುಂದೆ ಬರ್ತಾ ಇದ್ದೇನೆ, ನನಗೆ ಕರುಣೆ ತೋರು, ರಕ್ಷಣೆ ಆನಂದ ಕೊಡು, ಸ್ಥಿರ ಚಿತ್ತತೆಯನ್ನು ಕೊಡು, ಧೈರ್ಯಪಡಿಸು, ಬಲಪಡಿಸು, ಪರಿಶುದ್ಧಗೊಳಿಸು, ನಿನ್ನ ಪರಿಶುದ್ಧಾತ್ಮನಿಂದ ತೆಗಿಬೇಡ ಎಂಬುದಾಗಿ ಬೇಡಿಕೊಳ್ಳ್ರಿ, ಗೋಳಾಡ್ರಿ. ಖಂಡಿತ ಪ್ರಿಯರೇ, ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾರೆ. ಆತನು ಯಾವಾಗಲೂ ಹೇಳುವುದನ್ನೇ ಮಾಡುವ ದೇವರು, ಮಾಡುವುದನ್ನೇ ಹೇಳುವ ದೇವರು. ಆದ್ದರಿಂದ ದಾವೀದನ ಬಿದ್ದು ಹೋದ ಗುಡಾರವನ್ನು ಎತ್ತಿ ನಿಲ್ಲಿಸುವಂಥ ದೇವರು, ಹಾಳಾದದನ್ನು ಸರಿ ಮಾಡುವ ದೇವರು. ನಿನ್ನ ಜೀವನದಲ್ಲಿ ಕೂಡ ನಿನ್ನ ಗುಡಾರವನ್ನು ಎತ್ತಿ ನಿಲ್ಲಿಸ್ತಾರೆ. ನಿನ್ನಲ್ಲಿ ಹಾಳಾಗಿರುವುದನ್ನು ಮತ್ತೆ ಅವರು ಸರಿ ಮಾಡ್ತಾರೆ. ಒಂದು ವೇಳೆ ನಿನ್ನ ಗುಡಾರ ಬಿದ್ದೋಗಿರ್ಬೋದು, ನಿನ್ನ ಕಾರ್ಯಗಳು ಹಾಳಾಗಿರ್ಬೋದು. ಅದು ಮಾತ್ರವಲ್ಲ, ಇನ್ನು ನಿನ್ನ ಕುಟುಂಬದಲ್ಲಿ ನಿನ್ನ ಮಕ್ಕಳು ಹಾಳಾಗ್ತಾ ಇದ್ದಾರಾ, ನಿನ್ನ ಮಕ್ಕಳ ಪರಿಸ್ಥಿತಿಗಳು ಹಾಳಾಗ್ತಾ ಇದೆಯಾ,
ಅವ್ರು ಬಿದ್ದೋಗಿದ್ದಾರಾ, ಇಲ್ಲ ನಿನ್ನ ಗಂಡ ಬಿದ್ದು ಹೋಗಿದ್ದಾರಾ, ನಿನ್ನ ಹೆಂಡತಿ ಬಿದ್ದು ಹೋಗಿದ್ದಾರಾ, ಏನೇನು ಪರಿಸ್ಥಿತಿ ನೀನು ಅನುಭವಿಸ್ತಾ ಇದೆಯಾ, ಆ ರೀತಿ ಬಿದ್ದು ಹೋಗಿರೋ ಗುಡಾರವನ್ನು ದೇವರು ಪುನಃ ಯೇಸು ನಾಮದಲ್ಲಿ ಎತ್ತುತ್ತಾರೆ ಪ್ರಿಯರೇ. ಹಾಳಾದದನ್ನು ಯೇಸು ನಾಮದಲ್ಲಿ ಅವರು ಈ ದಿನ ಸರಿ ಮಾಡ್ತಾರೆ. ನೋಡ್ರಿ, ದೇವರ ವಾಕ್ಯ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿರ್ತದೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ. ಅಲ್ಲೆಲ್ಲೂಯ್ಯ. ಅಲ್ಲೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ನಿಮಗೆ ಗೊತ್ತಿಲ್ವಾ ನೀವೇನೇ ಒಂದು ದೇವರ ಆಲಯ? ಅನೇಕರಿಗೆ ಅದು ಗೊತ್ತೇ ಇಲ್ಲ. ನಿಮಗೆ ಗೊತ್ತಿಲ್ಲದಿರೋ ಒಂದು ವಿಷಯ ಈ ವಾಕ್ಯದಲ್ಲಿ ನೀವು ಗಮನಿಸಿ ಪ್ರಿಯರೇ, ನೀವು ಬರೀ ನಿಮ್ಮ ಸೊತ್ತಲ್ಲ, ನಾವು ದೇವರ ಒಂದು ಆಲಯವಾಗಿದ್ದೇವೆ. ಈ ಆಲಯವನ್ನು ನಾವು ಕೆಡಿಸೋದಾದರೆ, ಅಂದರೆ ಈ ಆಲಯದಲ್ಲಿ ಸುಳ್ಳು ಇರೋದಾದರೆ, ಪಾಪ ಇರೋದಾದರೆ, ಅಶುದ್ಧ ಇರೋದಾದರೆ, ಮೋಸ ಇರೋದಾದರೆ, ಅನ್ಯಾಯ ಇರೋದಾದರೆ, ಚಾಡಿ ಇರೋದಾದರೆ, ಏನೇನು ಇನ್ನೂ ನಿಮ್ಮ ಆಲಯದಲ್ಲಿ ಇದೆಯೋ ನೀವು ತಿಳ್ಕೊಳ್ರಿ, ಇದಿದ್ರೆ ನಾವು ದೇವರ ಆಲಯವನ್ನು ಹಾಳು ಮಾಡುವವರಾಗಿದ್ದೀರಾ. ಅಲ್ಲೆಲ್ಲೂಯ್ಯ. ದೇವರ ಆಲಯವನ್ನು ಹಾಳು ಮಾಡುವವರಾಗಿದ್ದಾರೆ. ಆಗ ದೇವರೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ದೇವರ ಆಲಯ ಆಗಿದ್ದೀರಾ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತದೆ, ನಿಮಗೆ ಗೊತ್ತಿಲ್ವಾ? ಇದೇ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ವಾ ಪ್ರಿಯರೇ? ಹಾಲೆಲೂಯ್ಯ. ಯಾಕೆ ಅದನ್ನು ಹಾಳು ಮಾಡ್ತಾ ಇದ್ದೀರಾ? ಎಚ್ಚೆತ್ತುಕೊಳ್ರಿ, ದೇವರ ಬರೋಣ ಬಹಳ ಹತ್ತಿರ ಆಗಿದೆ. ಸಮಯ ಇಲ್ಲ. ಅದರ ರಹಸ್ಯ ಬರೋಣ ಯಾವಾಗ ಬರ್ತದೋ ಗೊತ್ತಿಲ್ಲ. ಆ ವಾಕ್ಯಗಳನ್ನು ಈ ದಿನ ನಾವು ಧ್ಯಾನಿಸಿದ್ದೇವೆ. ಹಾಲೆಲೂಯ್ಯ. ದೇವರ ಬರೋಣ ಬಹಳ ಸಮೀಪವಾಗಿದೆ. ಜಾಗರೂಕರಾಗಿರ್ರಿ, ಎಚ್ಚೆತ್ತುಕೊಳ್ಳ್ರಿ. ಈ ಶರೀರ ಏನಾಗಿದೆ, ಒಂದನೇದಾಗಿ ಅದೊಂದು ಗುಡಾರವಾಗಿದೆ. ಹಾಲೆಲೂಯ್ಯ. ಆ ಗುಡಾರವನ್ನು ದೇವರು ಮತ್ತೆ ಎತ್ತಲಿಕ್ಕೂ ಹಾಳಾದದನ್ನು ಸರಿ ಮಾಡೋದಕ್ಕೂ ಶಕ್ತನಾಗಿದ್ದಾರೆ. ಎರಡನೇದು, ಈ ದೇಹ, ಈ ಶರೀರ ಏನಾಗಿದೆ, ದೇವರ ಆಲಯ ಆಗಿದೆ. ಈ ಆಲಯದಲ್ಲಿ ಏನಿರಬೇಕು? ಆಲಯ ಅಂದಾಗ ಏನಿರಬೇಕು? ಆಲಯದಲ್ಲಿ ದೇವರನ್ನು ಸ್ತುತಿಸುವ ಕಾರ್ಯಗಳು ಇರಬೇಕು, ಅಲ್ಲಿ ವಾಕ್ಯ ಇರಬೇಕು. ಯಾರೇ ಆ ಗುಡಾರದೊಳಗಡೆ, ಆ ಆಲಯದೊಳಗಡೆ ಬಂದರೂ ಒಂದು ಬಿಡುಗಡೆನ ಹೊಂದಿಕೊಳ್ಳುವಂಥ ದೇವರ ಪ್ರಸನ್ನತೆ ಇರಬೇಕು, ದೇವರ ಆತ್ಮನ ನಡೆಸುವಿಕೆ ಇರಬೇಕು. ಆಲಯದಲ್ಲಿ ದೇವರು ವಾಸ ಮಾಡಬೇಕು. ಹಾಲೆಲೂಯ್ಯ. ಈ ದಿನ ನಿನ್ನ ಆಲಯ, ನಿನ್ನ ಶರೀರ ಒಂದು ಆಲಯ ಆಗಿದೆ. ನಿನ್ನಲ್ಲಿ ದೇವರು ವಾಸ ಮಾಡ್ತಾ ಇದ್ದಾರಾ? ನಿನ್ನ ಮೂಲಕ ಜನರು ಆಶೀರ್ವಾದ ಹೊಂದಿಕೊಳ್ತಾ ಇದ್ದಾರಾ? ನಿನ್ನ ಮೂಲಕ ಸಮಾಧಾನ ಹೊಂದಿಕೊಳ್ತಾ ಇದ್ದಾರಾ? ನಿನ್ನಲ್ಲಿರುವ ಯೇಸುವನ್ನು ಅವರು ತಿಳಿದುಕೊಳ್ತಾ ಇದ್ದಾರಾ? ಪ್ರಿಯರೇ, ಈ ದಿನ ಎಚ್ಚೆತ್ತುಕೊಳ್ರಿ. ದೇವರು ಹೇಳ್ತಾ ಇದ್ದಾರೆ ನೋಡ್ರಿ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದ್ರೆ ದೇವರು ಅವನನ್ನೇ ಕೆಡಿಸುವನು. ಅದೇ 1 ಕೊರಿಂಥ 3ನೇ ಅಧ್ಯಾಯ 17ನೇ ವಚನ. ಯಾರಾದರೂ ಈ ದೇಹವನ್ನು, ಅಂದರೆ ಈ ದೇಹ ಏನಾಗಿದೆ, ಒಂದನೇದಾಗಿ ಒಂದು ಗುಡಾರ ಆಗಿದೆ, ಎರಡನೇದಾಗಿ ದೇವರ ಆಲಯ ಆಗಿದೆ. ಈ ಆಲಯವನ್ನು ನೀನು ಕೆಡಿಸೋದೇ ಆದರೆ ನಿನ್ನನ್ನು ದೇವರು ಕೆಡಿಸ್ಬಿಡ್ತಾರೆ. ಹಾಲೆಲೂಯ್ಯ. ಯಾಕೆ ಗೊತ್ತಾ? ಈ ಆಲಯದೊಳಗೆ ಒಂದು ಆತ್ಮ ಇದೆ ಪ್ರಿಯರೇ. ಹಾಲೆಲೂಯ್ಯ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ, ಎಲ್ಲರೂ ಕೂಡ ತೆಗೆದು ಒಂದು ಸಾರಿ ಓದಿಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿರ್ತದೆ, ನಮ್ಮ ಆತ್ಮ ಏನಾಗಿದೆಯಂತೆ, ಅದು ಯೆಹೋವನ ದೀಪವಾಗಿದೆ. ಎಷ್ಟು ಜನಕ್ಕೆ ಸತ್ಯ ಗೊತ್ತು? ಹಾಲೆಲೂಯ್ಯ. ನೋಡ್ರಿ, ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 27ನೇ ವಚನ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಹಾಲೆಲೂಯ್ಯ. ನಿಮ್ಮ ಆತ್ಮ ದೇವರಿಗೆ ಒಂದು ದೀಪ ಆಗಿದೆ ಪ್ರಿಯರೇ. ಈ ದಿನ ಈ ಲೋಕದಲ್ಲಿ ಉಪಯೋಗಿಸೋ ಒಂದು ದೀಪ ಸೀಮೆಣ್ಣೆದು ಹಳೆಯ ಕಾಲದಲ್ಲಿ ಇತ್ತು. ಈಗೆಲ್ಲ ಚಾರ್ಜಿಂಗ್ ಲೈಟ್ ಬಂದ್ಬಿಟ್ಟಿದೆ. ಆ ಚಾರ್ಜಿಂಗ್ ಲೈಟ್ನ ನೀನು ಆನ್ ಮಾಡಬೇಕು ಅನ್ನೋದಾದರೆ, ಆ ದೀಪ ಉರಿಬೇಕು ಅನ್ನೋದಾದರೆ ಅದಕ್ಕೆ ಕರೆಂಟ್ ಪಾಸ್ ಆಗಿರಬೇಕು, ಅದು ಚಾರ್ಜ್ ಆಗಿರಬೇಕು. ಇಲ್ಲ ನೀನು ಸೋಲಾರ್ ಯೂಸ್ ಮಾಡ್ತೀನಿ ಅಂದರೆ ಅದಕ್ಕೆ ಬೇಕಾದ ಬಿಸಿಲಿನ ಶಾಖ ತಗಲಿರಬೇಕು, ಅದರಲ್ಲಿ ಅದು ಚಾರ್ಜ್ ಆಗಿರಬೇಕು. ಹಾಲೆಲೂಯ್ಯ. ಆಗ ಮಾತ್ರ ಆ ದೀಪ ಉರಿಯೋದಕ್ಕೆ ಸಾಧ್ಯ. ಆದರೆ ಮನುಷ್ಯನ ಆತ್ಮ ಯೆಹೋವನ ದೀಪವಾಗಿದೆ. ಆಗ ಮನುಷ್ಯನ ಆತ್ಮ ಯೆಹೋವನ ದೀಪವಾಗಿರುವಾಗ ಆ ಆತ್ಮದಲ್ಲಿ ಯೆಹೋವನಿರಬೇಕು, ಯೇಸು ಇರಬೇಕು. ಆಗ ಮಾತ್ರವೇ ಅವರು ನಮ್ಮನ್ನೆಲ್ಲ, ನಮ್ಮ ಅಂತರಂಗವೆಲ್ಲ ಶೋಧಿಸಿ ನೋಡೋಕ್ಕೆ ಆಗೋದು. ಅಲ್ಲೆಲ್ಲೂಯ್ಯ. ಇಲ್ಲ ನಿನ್ನ ನೋಡೋದಕ್ಕೆ ಎಲ್ಲ ಕತ್ತಲಾಗಿರ್ತೀಯ. ಹಾಲೆಲೂಯ್ಯ. ಆಗ ನಿನ್ನ ಸರಿ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ನಿನ್ನ ಆತ್ಮದಲ್ಲಿ ಈ ದಿನ ಯೇಸು ಇದ್ದಾರೆ, ನಿನ್ನನ್ನು ನೋಡಿಕೊ. ಹಾಲೆಲೂಯ್ಯ. ಒಂದೇ ಒಂದು ಸಾರಿ ನೀನು ಅದರ ಕುರಿತು ಸ್ವಲ್ಪ ಕಾಳಜಿ ವಹಿಸಿ. ಹಾಲೆಲೂಯ್ಯ. ಶೋಧಿಸಿ ನೋಡು ಪ್ರಿಯರೇ. ಹಾಲೆಲೂಯ್ಯ. ಈ ದಿನ ನಾವು 3 ವಿಷಯಗಳನ್ನು ನೋಡಿಕೊಂಡ್ವಿ. ದಾವೀದನ ಬಿದ್ದು ಹೋದ ಗುಡಾರವನ್ನು ಯೇಸು ನಾಮದಲ್ಲಿ ಅವರು ಎತ್ತುತ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಯಾರ್ಯಾರೆಲ್ಲ ಬಿದ್ದು ಹೋಗಿದ್ದೀರೋ, ನಿಮ್ಮ ಶರೀರ ಯಾವುದಕ್ಕೆಲ್ಲ ನೀವು ಪಾಪಕ್ಕೆ ಒಳಗೆ ಮಾಡ್ಕೊಂಡಿದ್ದೀರೋ, ಯಾವ್ಯಾವ ಪಾಪಕ್ಕೆ ಬಿಟ್ಟುಕೊಟ್ಟಿದ್ದೀರೋ, ಈ ದಿನ ದೇವರು ಹೇಳ್ತಾ ಇದ್ದಾರೆ, ದಾವೀದನ ಹಾಗೆ ಮತ್ತೆ ಬಂದು ಪಶ್ಚಾತ್ತಾಪ ಪಡು, ಮತ್ತೆ ನೀನು ಪ್ರಾರ್ಥನೆ ಮಾಡು, ದೇವರ ಹತ್ರ ಕೇಳಿಕೋ, ಖಂಡಿತ ಅದು ನಿನಗೆ ಕೃಪೆ ತೋರಿಸ್ತಾರೆ.
ಖಂಡಿತ ನಿನ್ನನ್ನು ಆಶೀರ್ವದಿಸ್ತಾರೆ. ದಾವೀದನ ಸಂತತಿನ ಆಶೀರ್ವದಿಸಿದ ಹಾಗೆ, ಹಲ್ಲೆಲೂಯಾ, ಆತನ ಸಿಂಹಾಸನವನ್ನು ಸ್ಥಿರಪಡಿಸಿದ ಹಾಗೆ ನಿನ್ನನ್ನು ನಿನ್ನ ಮಕ್ಕಳನ್ನು ದೇವರು ಆಶೀರ್ವದಿಸಿ ಯೇಸು ನಾಮದಲ್ಲಿ ಸ್ಥಿರಪಡಿಸಿದ ಪ್ರಿಯರು. ಖಂಡಿತವಾಗಿ ನಮಗೆ ಎರಡನೇದಾಗಿ ಹಾಳಾದದ್ದನ್ನು ಸರಿ ಮಾಡ್ತಾರೆ. ಯಾವ ವಿಷಯದಲ್ಲಿ ನಿನ್ನ ದೇಹ ಹಾಳಾಗಿದೆ, ಕುಡಿದು ನಿನ್ನ ಶರೀರ ಅಂಗಗಳೆಲ್ಲ ಹಾಳಾಗಿದೆಯಾ, ನಿನ್ನ ದೇಹ ಹಾಳಾಗಿದೆಯಾ, ಡಾಕ್ಟ್ರು ಬದುಕೋದಿಲ್ಲ ಅಂತ ಹೇಳಿದಾರ, ಎಲ್ಲ ಪಾರ್ಟ್ಸ್ಗಳು ಕೂಡ ಫೇಲ್ ಆಗಿದೆಯಾ, ಯಾವುದು ಕಾರ್ಯ ಮಾಡ್ತಾ ಇಲ್ವಾ, ಚಲಿಸ್ತಾ ಇಲ್ವಾ, ದೇವರು ಸರಿ ಮಾಡ್ತಾರೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ. ಯಾವ ತಪ್ಪಿನಿಂದ, ಯಾವ ಮೀರುವಿಕೆಯಿಂದ, ಯಾವ ಪಾಪದಿಂದ ಈ ದಿನ ನಿನ್ನ ದೇಹವೆಂಬ ಗುಡಾರದಲ್ಲಿ ಏನೇನೆಲ್ಲ ಹಾಳಾಗಿದೆಯೋ, ಯಾವ ಅಂಗಗಳು ಹಾಳಾಗಿದೆಯೋ, ಏನು ಹಾಳಾಗಿದೆಯೋ ಅದನ್ನು ದೇವರು ಸರಿ ಮಾಡ್ತಾರೆ. ನೀನು ಪಾಪವನ್ನು ಒಪ್ಪಿಕೋ, ಪಶ್ಚಾತ್ತಾಪ ಪಡು, ಮನ ತಿರುಗು, ಖಂಡಿತ ನಿನ್ನನ್ನು ಮತ್ತೆ ಅದನ್ನು ಸರಿ ಮಾಡ್ತಾರೆ. ನಿನ್ನ ಶರೀರದಲ್ಲಿ ಏನು ಹಾಳಾಗಿದೆ ಯೇಸು ನಾಮದಲ್ಲಿ ಅವರು ಸರಿ ಮಾಡ್ತಾರೆ. ನೋಡ್ರಿ, ನಾವು ದೇವರ ಆಲಯವಾಗಿದ್ದೀವಿ. ಮೂರನೇದಾಗಿ ಈ ಆಲಯವನ್ನು ನೀವೇನು ಮಾಡಬೇಕು, ಪರಿಶುದ್ಧವಾಗಿ ಇಟ್ಟುಕೊಳ್ಳ್ರಿ. ಅಲ್ಲಿ ಸ್ತುತಿ ಇರುವಂತೆ ನೋಡಿಕೊಳ್ಳ್ರಿ, ಪ್ರಾರ್ಥನೆ ಇರುವಂತೆ ಮಾಡಿಕೊಳ್ಳ್ರಿ, ಅಲ್ಲಿ ಯಾವಾಗಲೂ ವಾಕ್ಯ ಇರುವಂತೆ ನೋಡ್ರಿ. ಆದರೆ ವಾಕ್ಯ ಮಾತ್ರ ಯಾವುದೇ ಕಾರ್ಯದಲ್ಲಿ ಕಡಿಮೆ ಆಗಬಾರ್ದು. ಯಾಕಂದರೆ ಬರುವ ಜನರು ಅದರಲ್ಲಿ ಸಂತೈಸಲ್ಪಡಬೇಕು, ಬಿಡುಗಡೆ ಹೊಂದ್ಕೋಬೇಕು, ಅದ್ಭುತ ಹೊಂದ್ಕೋಬೇಕಾದ್ರೆ ಖಂಡಿತ ಆಲಯದಲ್ಲಿ ವಾಕ್ಯ ಇರಬೇಕು. ನಿನ್ನಲ್ಲಿ ವಾಕ್ಯಗಳಿದೆ, ಅದು ನೋಡಿಕೋ, ಅದನ್ನು ಶೋಧಿಸಿಕೋ, ವಾಕ್ಯಗಳಿಂದ ನಿನ್ನನ್ನು ತುಂಬಿಸಿಕೋ, ಪ್ರಾರ್ಥನೆಯಿಂದ ತುಂಬಿಸಿಕೋ, ಪರಿಶುದ್ಧತೆಯಿಂದ ತುಂಬಿಸಿಕೋ, ಅಭಿಷೇಕದಿಂದ ತುಂಬಿಸಿಕೋ, ದೇವರ ಪ್ರಸನ್ನತೆ ಅನುಭವಿಸುವ ಆಲಯವಾಗಿ ನೀನು ಮಾಡಿಕೊ. ಹಲ್ಲೆಲೂಯಾ. ಜ್ಞಾನೋಕ್ತಿ 20:27 ಪ್ರಕಾರ ನಿನ್ನೊಳಗಿರುವ ಆತ್ಮ, ನಾಲ್ಕನೇದಾಗಿ ಹೇಳ್ತಾ ಇದ್ದೇನೆ, ಅದು ದೇವರ ಒಂದು ದೀಪವಾಗಿದೆ, ಯೆಹೋವನ ದೀಪವಾಗಿದೆ. ಅದು ನಮ್ಮ ಅಂತರಂಗವೆಲ್ಲ ಶೋಧಿಸುವಂಥದ್ದಾಗಿದೆ. ಆ ದೀಪ ಆರಿ ಹೋಗೋದಕ್ಕೆ ಬಿಡಬೇಡ. ಆ ಆತ್ಮದಲ್ಲಿ ಯಾವಾಗಲೂ ಯೆಹೋವನು ಇದ್ದಾರ ಅನ್ನೋದನ್ನು ನೋಡಿಕೋ. ಆ ಆತ್ಮ ಇಲ್ಲ, ಯೆಹೋವನಿಲ್ಲದೆ ಬೇರೆ ಏನಾದರೂ ಇದೆಯಾ, ಬೇರೆ ಯಾರಾದರೂ ಇದ್ದಾರಾ, ಬೇರೆ ಯಾವ ವಿಷಯವಾದರೂ ಇದೆಯಾ, ಅದನ್ನು ನೋಡಿಕೋ, ಸರಿ ಮಾಡಿಕೋ. ಯಾರೇ ಇದ್ರು, ಏನೇ ಕಾರ್ಯ ಇದ್ರು, ಅದನ್ನು ಯೇಸು ನಾಮದಲ್ಲಿ ಡಿಲೀಟ್ ಮಾಡು, ಯೇಸು ನಾಮದಲ್ಲಿ ತೆಗೆದು ಹಾಕು. ಅಲ್ಲಿ ಯೆಹೋವನಿರುವಂತೆ ನೋಡಿಕೋ. ಆಗ ನಿನ್ನ ಅಂತರಂಗನೆಲ್ಲ ಶೋಧಿಸಿ, ಸರಿ ಮಾಡಿ, ಶುದ್ಧಗೊಳಿಸಿ, ನಿನ್ನನ್ನು ಪರಿಶುದ್ಧಗೊಳಿಸಿ ಆತನ ಬರೋಣಕ್ಕೆ ನಿನ್ನನ್ನು ಸಿದ್ಧಪಡಿಸೋದು ಮಾತ್ರ ಅಲ್ಲ, ನಿನ್ನ ಕುಟುಂಬವನ್ನು, ನಿನ್ನ ಸಭೆಯನ್ನು, ನೀನು ಯಾರ್ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀಯೋ, ಏನೇನಕ್ಕೆಲ್ಲ ಕಾಯ್ತಿದೆಯೋ ಎಲ್ಲವನ್ನ ದೇವರು ಮಾಡಿ ಮುಗಿಸಿ ಸಿದ್ಧಪಡಿಸ್ತಾರೆ ಪ್ರಿಯರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವಾಗಲೂ ಬಯಸೋದು ನಾನು ಮಾತ್ರ ಚೆನ್ನಾಗಿರಬೇಕು ಅಂತ ನಾವು ಎದುರು ನೋಡಬೇಕು ಅಂತಲ್ಲ, ನಮ್ಮ ಮೂಲಕ ಅನೇಕರು ಯೇಸುವನ್ನು ತಿಳಿದುಕೊಳ್ಬೇಕು, ಅನೇಕರಿಗೆ ಕ್ರಿಸ್ತನ ಪ್ರೀತಿ ಸಾರಲ್ಪಡಬೇಕು. ಈ ರೀತಿ ಒಂದು ಪ್ರಾರ್ಥನೆ ಅವರು ಯಾವಾಗಲೂ ಬಯಸುವವರಾಗಿದ್ದಾರೆ. ಆದ್ದರಿಂದ ನಿನ್ನೊಳಗಿರುವ ಆತ್ಮದಲ್ಲಿ ಯೇಸು ಇದ್ದಾರ ನೋಡಿಕೋ ಪ್ರಿಯರೇ. ಅದರ ಹೊರತು ಬೇರೆ ಯಾರೇ ಇದ್ದರೂ ಆ ದೀಪ ತುಂಬ ದಿನ ಏನಾಗೋದಿಲ್ಲ, ಉರಿಯೋಕ್ಕೆ ಸಾಧ್ಯ ಇಲ್ಲ. ಸೀಮೆಣ್ಣೆ ದೀಪಕ್ಕೆ ಸೀಮೆಣ್ಣೆ ಹಾಕಿದ್ರೇ ಅದು ಚೆನ್ನಾಗಿ ಉರಿಯೋದು. ಅಲ್ಲೆಲ್ಲೂಯ್ಯ. ಒಂದು ಚಾರ್ಜಿಂಗ್ ಲೈಟ್ಗೆ ಚೆನ್ನಾಗಿ ಅದಕ್ಕೆ ಚಾರ್ಜಿಂಗ್ ಆಗಿದ್ರೇ, ಒಳ್ಳೆಯ ವಿದ್ಯುತ್ ಶಕ್ತಿಯನ್ನು ಅದು ಎಳ್ಕೊಂಡಿದ್ರೆ ಮಾತ್ರ ಅದು ನಿನಗೆ ಬೆಳಕೊಡ್ಲಿಕ್ಕೆ ಸಾಧ್ಯ. ಅದೇ ರೀತಿ ಒಂದು ಸೋಲಾರ್ ಇರೋದಾದರೆ ಆ ಸೂರ್ಯನ ಕಿರಣಗಳನ್ನು, ಆ ತಾಪವನ್ನು ಚೆನ್ನಾಗಿ ಎಳ್ಕೊಂಡಿದ್ರೆ ಮಾತ್ರ ಚೆನ್ನಾಗಿ ಬೆಳಕೊಡ್ಲಿಕ್ಕೆ ಸಾಧ್ಯ. ಆದರೆ ನಿನ್ನ ಆತ್ಮ ಸೀಮೆಣ್ಣೆದಲ್ಲ, ಅಲ್ಲೆಲ್ಲೂಯ್ಯ, ಅದು ಕರೆಂಟಿಂದಲ್ಲ, ಅಲ್ಲೆಲ್ಲೂಯ್ಯ, ಸೋಲಾರ್ದಲ್ಲ, ಅದು ಯೆಹೋವನ ದೀಪ ಆಗಿದೆ. ಅಲ್ಲಿ ಯೆಹೋವನು ಮಾತ್ರವೇ ಇರಬೇಕು, ಯೇಸು ಮಾತ್ರವೇ ಇರಬೇಕು. ಆಗ ಮಾತ್ರವೇ ನಿನ್ನ ಆತ್ಮ ಯಾವಾಗಲೂ ಬೆಳಗಲಿಕ್ಕೆ ಸಾಧ್ಯ, ಯಾವಾಗಲೂ ಬೆಳಕಾಗಿರೋದಕ್ಕೆ ಸಾಧ್ಯ. ನೀನು ಅನೇಕರಿಗೆ ಬೆಳಕಾಗಿ, ಆಶೀರ್ವಾದವಾಗಿ ಯೇಸು ನಾಮದಲ್ಲಿ ಇರೋದಕ್ಕೆ ಪ್ರಿಯ. ಹಲ್ಲೆಲೂಯಾ. ಯೇಸುವಿನ ನಾಮದಿಂದ ಆಶೀರ್ವಾದವಾಗಿ ಇರೋದಕ್ಕೆ ಸಾಧ್ಯ. ಪ್ರಿಯ ದೇವರ ಮಗುವೇ, ಈ ದಿನ ಈ ವಾಕ್ಯದಂತೆ ನಿನ್ನನ್ನು ಬಲಪಡಿಸಿಕೋ. ಖಂಡಿತ ದೇವರು ನಿನ್ನನ್ನು ಆಶೀರ್ವದಿಸಿ, ಬಲಪಡಿಸಿ, ಎಲ್ಲ ರೀತಿಯಲ್ಲೂ ನಿನ್ನನ್ನು ಆಶೀರ್ವದಿಸ್ತಾರೆ. ಖಂಡಿತ ಈ ವಾಕ್ಯ ನಿಮ್ಮೆಲ್ಲರಿಗೂ ಪ್ರಯೋಜನ ಆಗಿರ್ತದೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಕರ್ತನ ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬ, ಎಲ್ಲ ಕಾರ್ಯಗಳನ್ನು ಯೇಸು ನಾಮದಲ್ಲಿ, ವಿಶೇಷವಾಗಿ ನಿಮ್ಮ ದೇಹವೆಂಬ ಗುಡಾರಗಳನ್ನು ಆಶೀರ್ವದಿಸಿ, ನಿಮ್ಮನ್ನು ಎತ್ತಿ ನಿಲ್ಲಿಸಿ, ಮತ್ತೆ ಹಾಡೋದನ್ನು ಸರಿ ಮಾಡಲಿ. ಆ ಕೃಪೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಿದ್ಧರಾಗ್ರಿ. ಈ ವಾಕ್ಯ ನಿಮ್ಮನ್ನು ಖಂಡಿತವಾಗಿ ಬಲಪಡಿಸ್ತದೆ. ಆಮೇಲೆ ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರಿಯರೇ, ನಿಮಗೆ ಒಂದು ಚಿಕ್ಕ ಮನವಿ, ಇನ್ನೂ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ.